ಮಾಮ. ಹೆಸರಲ್ಲೇ ಎಷ್ಟ್ ಜವಾಬ್ದಾರಿ ಮತ್ತೆ ಪ್ರೀತಿ ಇದೆ ಅಲ್ವಾ? ಅಮ್ಮಂಗಿಂತ ಹೆಚ್ಚಾಗಿ ಇರುತ್ತೆ ಅನ್ಸುತ್ತೆ. ಅದಕ್ಕೆ ಡಬಲ್ ಮ ಇಟ್ಟು ಮಾ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ನನ್ನ ಮಗು ಹುಟ್ದಾಗಿಂದನೂ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಮಾಮಂಗಿರುತ್ತೆ. ಎಲ್ಲಾರ ಮನೇಲೂ ಇದು ಗೊತ್ತು. ನಿಮ್ಗೆ ಅಣ್ಣ ಅಥವಾ ತಮ್ಮ ಇದ್ದಿದ್ರೆ ಈ ಫೀಲಿಂಗ್ ಏನು ಅಂತ ಗೊತ್ತಾಗುತ್ತೆ. ಹಾಗೂ ನಿಮ್ಗೆ ಒಬ್ಬ ಮಾಮ ಇದ್ರೂನು ಖಂಡಿತ ಗೊತ್ತಾಗುತ್ತೆ. ಸೊ ಎಲ್ಲ ಫಂಕ್ಷನ್ಸಲ್ಲೂ ಮಾಮ ಕಂಪಲ್ಸರಿ ಅಲ್ವಾ? ಕಿವಿ ಚುಚ್ಸೋದು, ನಾಮಕರಣ ಮಾಡೋದು, ಅನ್ನಪ್ರಾಶನ ಮಾಡೋದು, ಜವಳ ಮಾಡೋದು, ಮುಂಜ್ವಿ ಮದ್ವೆ ತನಕನೂ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅದ್ರಲ್ಲಿ ಒಂದು ಕಿವಿ ಚುಚ್ಸೋದು. ನಾವು ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿ ಚುಚ್ಚಿಸ್ಬೇಕು ಅನ್ಕೊಂಡ್ವಿ. ಆದ್ರೆ ಗನ್ ಶಾಟ್ ಈಗ ಇರೋದ್ರಿಂದ ನಾವು ಇಲ್ಲೇ ಸ್ಟೋರ್‌ಗೆ ಹೋಗಿ ಚುಚ್ಸಿದ್ವಿ. ಪಾಪ ತುಂಬ ಅತ್ಬಿಟ್ಟ. ಮುಖ ಎಲ್ಲ ಕೆಂಪು ಮಾಡ್ಕೊಂಡು ನಮ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಮಗುಗಿಂತ ಹೆಚ್ಚಾಗಿ ನಮ್ಮ ಅಣ್ಣಂಗೆ ಟೆನ್ಷನ್ ಆಗ್ಬಿಟ್ಟಿತ್ತು. ಅಯ್ಯೋ! ಪಾಪ ಇಷ್ಟು ಅಳ್ತಾ ಇದ್ದಾನಲ್ಲ ಅಂತ ಆಲ್ಮೋಸ್ಟ್ ಕಣ್ಣಲ್ಲಿ ನೀರೇ ತಗೊಂಡ್ಬಿಟ್ಟ. ಸೊ ಈ ಫಂಕ್ಷನ್ ತುಂಬಾ ಸ್ಪೆಷಲ್. ಇದೆಲ್ಲ ನಾನು ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ತಿದ್ದೀನಿ ಅಂದ್ರೆ ನನಗೂ ಇದೊಂಥರ ವಿಜುವಲ್ ಡೈರಿ ಆಗ್ಬಿಟ್ಟಿದೆ. ಸೊ ಎಲ್ಲ ಸ್ಪೆಷಲ್ ಮೊಮೆಂಟ್ಸ್ ಐ ರಿಯಲಿ ವಾಂಟ್ ಟು ಪುಟ್ ಇಟ್ ಔಟ್ ಹಿಯರ್. ನಿಮ್ಗೆ ಹೇಗಿತ್ತು ಎಕ್ಸ್‌ಪೀರಿಯನ್ಸ್? ನೀವು ಯಾವ್ದಾದ್ರು ಕಿವಿ ಚುಚ್ಸಿದ್ದೀರಾ?